ಸರ್ ನಮಸ್ತೆ ಸರ್. ನಮಸ್ತೆ ಸರ್ ತಮ್ಮ ಹೆಸರು? ರವಿ ಅಂತ. ನಮಸ್ತೆ ಮೇಡಮ್. ಮೇಡಮ್ ತಮ್ಮ ಹೆಸರು? ಶಾರದಾ ಅಂತ. ಯಾವ ಪಕ್ಷ ಯಾವ ಗ್ರಾಮ ಪಂಚಾಯತಿಯಿಂದ ಸಬಲಗುಪ್ಪೆ ಗ್ರಾಮ ಪಂಚಾಯತಿ. ಎಷ್ಟು ವರ್ಷಗಳಿಂದ ರಾಜಕೀಯದಲ್ಲಿದ್ದೀರಾ? ನಾವು ಒಂದು 25 ವರ್ಷಗಳಿಂದ. ಏನೇನು ಯೋಜನೆ ಹಮ್ಮಿಕೊಂಡಿದ್ದೀರಾ ಮೇಡಮ್ ತಮ್ಮ ಗ್ರಾಮಕ್ಕೋಸ್ಕರ? ನಾವು ಇದು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಡ್ರೈನೇಜು, ರೋಡ್ಗಳು, ಮತ್ತು ಜನಗಳಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಮತ್ತು ವೃದ್ಧಾಪ್ಯ ವೇತನ ಇಂಥವಕ್ಕೆಲ್ಲ ತುಂಬ ಕೆಲಸಗಳು ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಯಾವ ಪಕ್ಷದಿಂದ ತಾವು ತಮ್ಮನ್ನ ಗುಡಿಸ್ಕೊತಾ ಇದ್ದೀರಾ ಮೇಡಮ್? ನಾವು ಕಾಂಗ್ರೆಸ್ನಿಂದ. ಎಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಅನುಭವ ಇದೆ ಅಂತ? 25 ವರ್ಷಗಳಿಂದ. ತಮ್ಮ ರಾಜಕೀಯಕ್ಕೆ ಬರಬೇಕು ಅನ್ನೋಕ್ಕೆ ಕಾರಣ ಯಾರು, ಸ್ಫೂರ್ತಿ ಯಾರು ಇದ್ದಾರೆ ಮೇಡಮ್? ಅಂದರೆ ನಮ್ಮ ಯಜಮಾನಿದ್ರು, ಅವರಿಂದ ನಾನು. ಅವ್ರು ಏನಾಗಿದ್ರು ಮೇಡಮ್? ಅವ್ರ ಅಧ್ಯಕ್ಷರಾಗಿದ್ದರು, SDMC ಅಧ್ಯಕ್ಷರು, ಮತ್ತು TAPCMS ಅಲ್ಲಿ ಡೈರೆಕ್ಟರ್ ಆಗಿದ್ದರು. ಹಾಗಾಗಿ ನಾನು ಜೊತೆಗೆ ರಾಜಕೀಯ ಮಾಡಿ. ತಮ್ಮ ಗ್ರಾಮಕ್ಕೋಸ್ಕರ ಯಾವ್ಯಾವ ಯೋಜನೆಗಳು ಹಮ್ಮಿಕೊಂಡಿದ್ದೀರಾ ಮೇಡಮ್? ಅದೇ ಮನೆಗಳದ್ದು, ರೋಡು, ಮತ್ತು ಈ ಥರ ಇನ್ನೇನೇನೋ ಸೌಲಭ್ಯಗಳು ಸರ್ಕಾರದಿಂದ ಬರೋಂಥದ್ದೆಲ್ಲ ಮಾಡಿಸೋದಕ್ಕೆ ಅಂತ ಮಾಡ್ಕೊಂಡಿದ್ದೀವಿ. ಗಾಡ್ ಫಾದರ್ ಅಂತ ರಾಜಕೀಯದಲ್ಲಿ ಯಾರು ಇದ್ದಾರೆ ಮೇಡಮ್? ಹಿಂದೆ ಇದ್ರು, ಅವರು ಸತ್ತೋದ್ರು, ಮಾಜಿ ಶಾಸಕರು M. ಶ್ರೀನಿವಾಸ್ ಅಂತ. ಅವರಿಂದ ನಮ್ಮನೆಯವರು ರಾಜಕೀಯಕ್ಕೆ ಬಂದರು. ಅವರಿಂದ ನಾನು ಬಂದೆ. ಅವರು ತೀರ್ಕೊಂಡ್ರು, ಮಾಜಿ ಶಾಸಕರು. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅವ್ರಿಗೆ ಅದೇನೇ, ಅವರಿಂದ ನಮ್ಮನೆಯವರು ರಾಜಕೀಯಕ್ಕೆ ಕಾಲಿಟ್ಟಿದ್ದು. ಹಾಗಾಗಿ ಪಾಪ ಅವ್ರಿಗೆ ನಾನು ತುಂಬ ಇದನ್ನ ಹೇಳ್ತಾ ಇದ್ದೆ. ನೀವು ಓಟ್ ಹಾಕಿ ಗಳಿಸಿದಂಥ ಜನರಿಗೆ ಏನಾಗಿ ಅವ್ರಿಗೆ ನನ್ನ ಪಾಲಿನ ದೇವರುಗಳು ಅವರುಗಳು ನನಗೆ ಬಹುಮತಗಳನ್ನ ಕೊಟ್ಟು 2 ಸಾರಿ ನನ್ನ ಕೆಲಸ ನೋಡಿ, ಅದರಲ್ಲೂ 400 ಜನಗಳಂತೂ ತುಂಬಾ ನನ್ನ ಬಗ್ಗೆ ತುಂಬ ಗೌರವ ಇಟ್ಟು ಗೆಲ್ಲಿಸಿದ್ದಾರೆ. ಎಲ್ಲರನ್ನೂ ಬಿಟ್ಟು ನಾನು ಮಾತ್ರ ಫಸ್ಟ್ ಗುರುತಿಸಿದ್ದಾರೆ. ಫಸ್ಟು ನನ್ನೊಂದು ಓಟ್ ಅಂತ ನೆನೆಸ್ಕೊಂಡು ಹಾಕಿದ್ದೆ ನೋಡಿ. ಇನ್ನು 4 ಜನಗಳಲ್ಲಿ ಮೆಂಬರ್ಸ್ ಬಿಟ್ಟರು ನನಗಂತೂ ತುಂಬಾ ಸಾಲಿದಾಗ ಓಟ್ ಕೊಟ್ಟರು ನಮ್ಮ ಗ್ರಾಮ ಜನಗಳು. ಅವರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಸರ್, ಮೇಡಮ್ ಅವರಿಗೆ ಗೆದ್ದು ಇದಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಅಧ್ಯಕ್ಷ ಸ್ಥಾನಕ್ಕೆ ಇದಾಗ್ತಾರೆ ಅಂತ ಹೇಳಿದ್ರು. ಮುಂದಿನ ತಿಂಗಳು ಅವರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾರೆ. ತಮ್ಗೆ ಏನು ಅನಿಸುತ್ತೆ ಸರ್? ನಮಗೆ ರಾಜಕೀಯದಲ್ಲಿ ತುಂಬ ಆಸಕ್ತಿ. ಜನಗಳ ಸೇವೆ ಮಾಡಬೇಕು, ಅವರ ಕೆಲಸ ಕಾರ್ಯಗಳು ಮಾಡಬೇಕು, ಮತ್ತು ಮುಂದೆ ಬೆಳಿಬೇಕು, ಇನ್ನು ಊರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹಿಂಗೆ ಅನೇಕ ಅಂಗಸಂಸ್ಥೆಗಳೆಲ್ಲ ಇದ್ದೆ. ನಾನು ಈಗ TAPCMS ಡೈರೆಕ್ಟರ್ ಆಗಿದೆ, ಕೋಆಪರೇಟಿವ್ ಅಧ್ಯಕ್ಷರಾಗಿದೆ, ತಿರ್ಗಾ ಗ್ರಾಮ ಪಂಚಾಯತಿನಲ್ಲಿ IAS ಡಿಗ್ರಿ ಗೆದ್ದು ತಿರ್ಗಾ ಅಧ್ಯಕ್ಷರಾಗಿದೆ. ಹಾಗಾಗಿ ನಾನು ರಾಜಕೀಯ ಬಂದ ವಿಷಯದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು.